ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಅದರದೇ ಆದ ರೆಸಿಪಿಗಳನ್ನ ಮಾಡಬೇಕು ಅಂತ ಅನ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವೆರೈಟಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಇದು ನಮ್ಮೂರಲ್ಲಿ ಮಾಡೋವಂಥ ಮೆಥಡು ತುಂಬಾನೇ ಸಿಂಪಲ್ ಆಗಿರುತ್ತೆ, ಮೈಲ್ಡ್ ಆಗಿ ಕೂಡ ಇರುತ್ತೆ. ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೆ ಇದನ್ನ ಸ್ಟೋರ್ ಮಾಡ್ಕೋಬಹುದು. ಬರೀ ಚಿತ್ರಾನ್ನ ಒಂದೇ ಅಲ್ಲ, ಈ ಗೊಜ್ಜನ್ನ ಹಾಗೆ ನೀವು ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ ಇದೆಲ್ಲದ್ರ ಜೊತೆ ತಿನ್ಬೋದು. ಬನ್ನಿ ಈ ಸಿಂಪಲ್ ಆಗಿರೋವಂಥ ಗೊಜ್ಜನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡಿದ್ದೀನಿ. ಕಡಲೆಬೇಳೆನ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೋಣ ಹೈ ಫ್ಲೇಮಲ್ಲೇ. ಕಡಲೆಬೇಳೆ ಒಂದು ಸ್ವಲ್ಪ ಘಮ ಬರೋಕ್ಕೆ ಶುರು ಆಗ್ತಿದ್ದ ಹಾಗೆ ಉದ್ದಿನಬೇಳೆ 1 ಟೇಬಲ್ ಸ್ಪೂನ್. ಇವಾಗ ಫ್ಲೇಮು ಒಂಚೂರು ಕಮ್ಮಿ ಮಾಡಿಕೊಂಡು ಇವೆರಡು ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ, ಜೊತೆಯಲ್ಲೇ 1 ಟೀ ಸ್ಪೂನ್ ಜೀರಿಗೆ, ಇದೆಲ್ಲನೂ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಧನಿಯಾ, ಜೀರಿಗೆ ಎಲ್ಲ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು. ಅದೇ ಬಾಣಲಿ ಒಳಗಡೆ ಒಂದು 15ರಿಂದ 20 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಖಾರ ಕಮ್ಮಿ ಇರೋದ್ರಿಂದ 20 ಹಾಕೊಂಡಿದ್ದೀನಿ. ನೀವು ಖಾರದ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಬಿಟ್ಟು ಹಾಕೊಳ್ಳಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿದು ಒಂಚೂರು ಘಾಟ್ ಅಂಶ ಎಲ್ಲ ಹೋಗ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಫಸ್ಟ್ ಪುಡಿ ಮಾಡಿಕೊಂಡು ನಂತರ ಇದನ್ನು ಹಾಕೋಬೇಕು. ನಾನು ಗೊಜ್ಜು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈ ಥರ ಪುಡಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೀವೇನಾದರೂ ಕಮ್ಮಿ ಕ್ವಾಂಟಿಟಿ ಮಾಡೋದಾದರೆ ಇದ್ರ ಜೊತೆನೆ ಹಸಿಮೆಣಸಿನಕಾಯಿನೂ ಕೂಡ ನೀವು ಫ್ರೈ ಮಾಡಿಕೊಂಡು ಎಲ್ಲ ಒಟ್ಟು ರುಬ್ಕೋಬೋದು. ಇದನ್ನು ಪುಡಿ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಕಡಲೆಬೇಳೆ ಉದ್ದಿನಬೇಳೆನೆಲ್ಲ ನೋಡಿ ಈ ಥರ ಆದಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಮಿಕ್ಸರ್ ಜಾರ್ ಒಳಗಡೆ ಫ್ರೈ ಮಾಡ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಸಿ ತೆಂಗಿನ ತುರಿ ಅರ್ಧ ಕಪ್ಪು, 1 ಪೂರ್ತಿ ಹುಳಿ ಮಾವಿನಕಾಯಿ ಹಾಕೊಳ್ತಾ ಇದ್ದೀನಿ. ತೋತಾಪುರಿಯಲ್ಲೇ ಹುಳಿ ಸಿಕ್ಕಿತ್ತು ನನಗೆ. ಇದು ಕಪ್ ಮೆಷರ್ಮೆಂಟಲ್ಲಿ ಬಂದರೆ ಒಂದು ಅರ್ಧ ಕಪ್ ಇದೆ ತುರ್ದಿರೋ ಅಂಥದ್ದು. ಸಿಪ್ಪೆ ತೆಗೆದು ತುರ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊಜ್ಜು. ಅರಿಶಿನ ಅರ್ಧ ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಚಟ್ನಿ ಹದದಲ್ಲಿ ರುಬ್ಕೊಂಡ್ರು ಪರವಾಗಿಲ್ಲ. ನೋಡಿ ನಾನು ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ಪುಡಿನೇ ಸೆಪ್ರೇಟು, ಇದನ್ನೇ ಸೆಪ್ರೇಟ್ ಮಾಡ್ತಿದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ ಆ ಏನು ಬೇಳೆಗಳಿದೆಯಲ್ಲ ಅದ್ರ ಜೊತೆಗೇ ಈ ಎಲ್ಲ ಐಟಮು ಹಾಕ್ಕೊಂಡು ರುಬ್ಕೋಬೋದು. ಅರ್ಧ ಕಪ್ ನೀರು ಹಾಕ್ಕೊಂಡು ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 1 ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 1/4 ಲೀಟ್ರಿಗೂ ಒಂದು ಸ್ವಲ್ಪ ಕಮ್ಮಿ. ಅದೊಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಗೊಜ್ಜನ್ನ ತುಂಬ ದಿನ ಸ್ಟೋರ್ ಮಾಡ್ಕೊಬೋದು, ಒಂದು ವಾರದವರೆಗೆ. ಹಾಗಾಗಿ ಕಡಲೆಕಾಯಿ ಬೀಜ ಅವಾಗವಾಗ ನೀವು ಫ್ರೈ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಇವಾಗ ನನಗೆ ಎಷ್ಟನ್ನು ಕಲಿಸ್ತೀನಿ ಅಷ್ಟಕ್ಕೆ ಮಾತ್ರ ಒಂದು 2 ಟೇಬಲ್ ಸ್ಪೂನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಒಳ್ಳೆ ಘಮ ಬರ್ತಾ ಇದೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಬರೀ ಕಡಲೆಕಾಯಿ ಬೀಜ ಮಾತ್ರ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ 2 ಈರುಳ್ಳಿ, ಜೊತೆಯಲ್ಲೇ 2 ಗರಿ ಕರಿಬೇವಿನ ಸೊಪ್ಪು, ಜೊತೆಗೆ 2 ಒಣಗಿದ ಮೆಣಸಿನಕಾಯಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟಾಗಿ ಆಗ್ತಿದ್ದ ಹಾಗೆ ರುಬ್ಬಿರೋವಂಥ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಗೊಜ್ಜು ರುಬ್ಬಿರೋ ಮಿಶ್ರಣ ಹಾಕೋಬೇಕಾದ್ರೆ ನಿಧಾನವಾಗಿ ಹಾಕಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಿಡಿಯುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ಒಂದು ಮಿಕ್ಸರ್ ಜಾರ್ಗೆ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ ಇವಾಗಲೇ ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈ ಥರ ಸೆಪ್ರೇಟು, ಪುಡಿನೇ ಸೆಪ್ರೇಟು, ಈ ತೆಂಗಿನಕಾಯಿ ಮತ್ತು ಮಾವಿನಕಾಯಿದು ತುರಿ ಎಲ್ಲ ಸೆಪ್ರೇಟ್ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಈವನ್ ಆಗಿ ಚೆನ್ನಾಗಿ ಈ ಎಲ್ಲ ಪುಡಿ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕೆಂದರೆ ನಾವು ತುಂಬ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು ಏನಿಲ್ಲ ಅಂದರೂ ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಇದನ್ನು
ಮೀಡಿಯಂ ಟು ಲೋ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಮೇಲೆಲ್ಲ ಎಣ್ಣೆ ಬಿಡಬೇಕು, ಎಣ್ಣೆ ಬಿಟ್ಟಿದೆ ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ಆವಾಗಲೇ ಇದು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯೆ ಮಧ್ಯೆ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬರುತ್ತೆ, ಈಗಲೇ ಹೇಳಿದ್ದೀನಿ. ಈ ಗೊಜ್ಜುದು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಇಲ್ಲಿ ಮಾವಿನಕಾಯಿ ಹಾಕಿ ಮಾಡಿದ್ದೀನಿ. ಇಲ್ಲ ಅಂತ ಅಂದರೆ ಮಾವಿನಕಾಯಿ ಜಾಗದಲ್ಲಿ ನೀವು ಹುಣಸೆಹಣ್ಣಿನ ರಸ ಬೇಕಾದರೂ ಹಾಕ್ಕೊಂಡು ಈ ಗೊಜ್ಜನ್ನ ಮಾಡ್ಕೋಬೋದು. ಇವತ್ತು ನಾನು ಕಲಿಸ್ತಾ ಇರೋದು ತುಂಬ ಕಮ್ಮಿ ಕ್ವಾಂಟಿಟಿ, ಒಂದು ಇಬ್ಬರಿಗೆ ಮಾತ್ರ ನಾನು ಈ ಗೊಜ್ಜಲ್ಲಿ ಚಿತ್ರಾನ್ನನ ಕಲಿಸ್ತಾ ಇದ್ದೀನಿ. ಈ ಗೊಜ್ಜನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಗೊಜ್ಜು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಇಲ್ಲಿಗೆ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೇಲಿಂದ ಹಾಕ್ಕೊಳ್ತೀನಿ. ನೋಡಿ 1 ಕಪ್ಪಲ್ಲಿ ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಹುಡುಗುಡಿಯಾಗಿ. ಅವಾಗಲೇ ನಾವೇನು ಕಡಲೆಕಾಯಿ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಫಸ್ಟು ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಗೊಜ್ಜಿಗೆ ಹಾಕಿರೋದ್ರಿಂದ ನೋಡ್ಬಿಟ್ಟು ಹಾಕೋಬೇಕು. ಇವಾಗ ಸ್ಪ್ಯಾಚುಲಾದಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಕೈಯಲ್ಲೂ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ನನಗೆ ಸಮಾಧಾನ ಈವನಾಗಿ ಮಿಕ್ಸ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಜೊತೆಗೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜು ಕೂಡ ಹಾಕೊಂಡಿದ್ದೀನಿ. ಆವಾಗ ರುಚಿಯಾಗಿ ಚೆನ್ನಾಗಿದೆ. ನೋಡಿ ಇನ್ನೂ ಇಷ್ಟು ಗೊಜ್ಜು ಮಿಕ್ಕಿದೆ. ಇನ್ನು ಇವಾಗೇನು ನಾನು ಅನ್ನ ಕಲಿಸಿದ್ದೀನಲ್ಲ ಅದು 3 ಪಟ್ಟು ಅನ್ನನ ಕಲಿಸ್ಬೋದು, ಅಷ್ಟು ಗೊಜ್ಜು ಮಿಕ್ಕಿದೆ. ಇದನ್ನು ಒಂದು ವಾರದವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಖಾರ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಇದೆಲ್ಲದ್ರ ಜೊತೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಕೂಡ ನೀವು ನೆಂಚ್ಕೊಂಡು ಸ್ವಲ್ಪ ನೆಂಚ್ಕೊಂಡು ತಿನ್ಬೋದು. ನಿಮಗೆ ಇವತ್ತಿನ ಈ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಮಾಡಿ ಒಂದ್ಸಲ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.